ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಸಿ ಲೈಫ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರ ಅಂತ ಭಾವಿಸ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಬಟ್ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಅಂತ ಕೇಳಿಕೊಂಡು ಇವತ್ತಿನ ವೀಡಿಯೋಲಿ ಚಿಕನ್ ಬಿರಿಯಾನಿನ ಹೇಗೆ ಮಾಡೋದಂತ ನೋಡೋಣ. ಸೊ ಫಸ್ಟ್ ನಾನು ಇಲ್ಲಿ ಒಂದು ಕುಕ್ಕರ್ಗೆ ಒಂದು 7 to 8 ಸ್ಪೂನ್ಸ್ ಎಣ್ಣೆನ ಹಾಕೋತಿದ್ದೀನಿ. ಎಣ್ಣೆ ಕಾದಾದ್ಮೇಲೆ ಎಲ್ಲ ಸ್ಪೈಸಸ್ ಅಂದರೆ ಬೇ ಲೀವ್ಸ್, ಚಕ್ಕೆ, ಲವಂಗ, ಸೋಂಪು, ಸ್ಟಾರ್ ಅನೀಸ್ನ ಹಾಕೋತಿದ್ದೀನಿ. ಮತ್ತು ಕಲ್ಲು ಹೂವು ಹಾಕೋತಿದ್ದೀನಿ. ಕಲ್ಲು ಹೂವು ಹಾಕೊಂಡ್ರೆ ಆ ಬಿರಿಯಾನಿ ಫ್ಲೇವರ್ ಬರೋದು. ಸೊ ಹಾಗಾಗಿ ಕಲ್ಲು ಹಾಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ. ಈ ಒಂದು ಎಲ್ಲ ಮಿಕ್ಸ್ನ ಒಂದು 2 minutes ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ. ಅದು ಸ್ವಲ್ಪ ಸ್ಪೈಸಸ್ದು ಘಮ ಬರೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ನಾನಿಲ್ಲಿ 2 ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದಕ್ಕೆ ಹೆಚ್ಕೊಂಡು ಹಾಕೋತಿದ್ದೀನಿ. ಸೊ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇನ್ನೊಂದು ಟಿಪ್ ಏನಂದರೆ, ನಾವು ಬಿರಿಯಾನಿಗೆ ಎಷ್ಟು ಈರುಳ್ಳಿನ ಫ್ರೈ ಮಾಡ್ಕೊಂತೀವಿ ಅಷ್ಟು ರುಚಿಯಾಗಿ ಬರುತ್ತೆ. ಸೊ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ನಾನು ಒಂದು 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಿದ್ದೀನಿ. ಸೊ ಇವಾಗ ಶುಂಠಿ ಬೆಳ್ಳುಳ್ಳಿದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಇವಾಗ ನೀವು ಆಲ್ಮೋಸ್ಟ್ ನೋಡ್ತಿರ್ಬೋದಲ್ವ ನಮ್ಮ ಈರುಳ್ಳಿ ಕಲರ್ ಹೆಂಗೆ ಚೇಂಜ್ ಆಗಿದೆ ಅಂತ. ಸೊ ಈ ಸ್ಟೇಜಲ್ಲಿ ನಾನು ಒಂದು 2 ಸ್ಪೂನ್ ಬಿರಿಯಾನಿ ಪೌಡರ್, ಸೊ ನಾನಿಲ್ಲಿ ಆಚಿ ಬಿರಿಯಾನಿ ಪೌಡರ್ನ ಯೂಸ್ ಮಾಡ್ತಿದ್ದೀನಿ. ನೆಕ್ಸ್ಟ್ 2 ಸ್ಪೂನ್ಸ್ ಖಾರದ ಪುಡಿನ ಹಾಕೋತಿದ್ದೀನಿ. ಈ ಖಾರದ ಪುಡಿ ನಾವು ಮನೇಲೇ ರುಬ್ಕೊಂಡಿರೋದು, ಅಂಗಡಿದು ಯೂಸ್ ಮಾಡ್ತಿಲ್ಲ. ಸೊ ನೆಕ್ಸ್ಟ್ ಒಂದು 1/4 ಸ್ಪೂನ್ ಅರಿಶಿಣದ ಪುಡಿ ಮತ್ತು 1/4 ಸ್ಪೂನ್ ಗರಂ ಮಸಾಲ, ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಿದ್ದೀನಿ. ಸೊ ನಾವು ಫಸ್ಟೇ ಖಾರದ ಪುಡಿ ಮತ್ತು ಎಲ್ಲ ಮಸಾಲೆನ ಹಾಕ್ಕೊಳ್ಳೋದ್ರಿಂದ ನಮಗೆ ಬಿರಿಯಾನಿ ಒಂದು ಒಳ್ಳೆ ಕಲರ್ ಬರುತ್ತೆ. ಸೊ ಕೆಲವರು ಬಿರಿಯಾನಿ ಕಲರ್ ಬರಲಿ ಅಂತ ಫುಡ್ ಕಲರ್ನ ಯೂಸ್ ಮಾಡ್ತಾರೆ. ಸೊ ನಾನು ಯಾವ ಫುಡ್ ಕಲರ್ನು ಯೂಸ್ ಮಾಡ್ತಿಲ್ಲ. ಸೊ ಈ ಥರ ಮಸಾಲೆನ ಫಸ್ಟೇ ಈರುಳ್ಳಿಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ನಮಗೆ ಒಳ್ಳೆ ಕಲರ್ ಬರುತ್ತೆ. ಸೊ ಹಾಗಾಗಿ ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನಾನು ಇದಕ್ಕೆ ಒಂದು 2 ಮೀಡಿಯಮ್ ಸೈಜ್ ಟೊಮ್ಯಾಟೋನ ಉದ್ದಕ್ಕೆ ಹೆಚ್ಕೊಂಡು ಹಾಕೋತಿದ್ದೀನಿ. ಸೊ ಈ ಟೊಮ್ಯಾಟೊ ಎಲ್ಲ ಫುಲ್ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಡಿ. ಸೊ ಹಾಗಾಗಿ ನಾನು ಒಂದು 5 minutes ಲೈಟ್ನ ಕ್ಲೋಸ್ ಮಾಡಿಬಿಟ್ಟು ಟೊಮ್ಯಾಟೊ ಚೆನ್ನಾಗಿ ಸಾಫ್ಟ್ ಆಗೋಕ್ಕೆ ಬಿಟ್ಬಿಡ್ತೀನಿ. ನೀವು ಯಾವುದೇ ಅಡುಗೆ ಮಾಡಿ ಟೊಮ್ಯಾಟೊ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ನಾವು ಟೊಮ್ಯಾಟೊನ ಎಷ್ಟು ಫ್ರೈ ಮಾಡ್ಕೊತೀವಿ ಸಾಫ್ಟಾಗಿ ಅಷ್ಟು ರುಚಿಯಾಗಿ ಬರುತ್ತೆ. ಸೊ ಹಾಗಾಗಿ ಟೊಮ್ಯಾಟೊನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಇದಕ್ಕೆ ನಾನು 1 ಕಾಯಿ ಇಡೀ ಫುಲ್ ಪುದೀನಾನ ಹಾಕೋತಿದ್ದೀನಿ ಮತ್ತು 1 ಕಾಯಿ ಫುಲ್ ಇಡೀ ಕೊತ್ತಂಬರಿ ಸೊಪ್ಪನ್ನ ಹಾಕೋತಿದ್ದೀನಿ. ಸೊ ಈ ಫ್ರೈ ಟೈಮಲ್ಲಿ ನಾವು ಪುದೀನ ಮತ್ತು ಕೊತ್ತಂಬರಿ ಹಾಕ್ಕೊಳ್ಳೋದ್ರಿಂದ ನಮಗೆ ಒಳ್ಳೆ ಬಿರಿಯಾನಿ ಫ್ಲೇವರ್ ಬರುತ್ತೆ. ಸೊ ಹಾಗಾಗಿ ಈ ಟೈಮಲ್ಲಿ ನಾನು ಪುದೀನ ಮತ್ತು ಕೊತ್ತಂಬರಿನ ಹಾಕೋತಿದ್ದೀನಿ. ಸೊ ಈ ಒಂದು ರೆಸಿಪಿ ಬ್ಯಾಚುಲರ್ಸ್ಗೆಲ್ಲ ಒಂದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಯಾಕಂದರೆ ನಾನು ಯಾವುದೇ ತಿರಿ ಮಸಾಲೆನ ರುಬ್ಕೋತಿಲ್ಲ. ಸೊ ಎಲ್ಲನೂ ಡೈರೆಕ್ಟಾಗಿ ಹಾಕೋತಿದ್ದೀನಿ. ಸೊ ಹಾಗಾಗಿ ಬ್ಯಾಚುಲರ್ಸ್ಗೆಲ್ಲ ಒಂದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಮತ್ತು ನೀವೇನಾದರೂ ಫಸ್ಟ್ ಟೈಮ್ ಬಿರಿಯಾನಿ ಟ್ರೈ ಮಾಡ್ತಿದ್ರೆ ಈ ಥರ ಟ್ರೈ ಮಾಡಿ, ತುಂಬ ರುಚಿಯಾಗಿರುತ್ತೆ. ಸೊ ಇದಕ್ಕೆ ನಾನು ಒಂದು 1/2 ಕಪ್ ಇಲ್ಲ 3/4 ಕಪ್ ಆಗೋಷ್ಟು ಕರ್ಡ್ನ ಹಾಕೋತಿದ್ದೀನಿ. ಸೊ ಇನ್ನೊಂದು ಟಿಪ್ ಏನಂದರೆ, ನೀವು ಬೇಕಾದರೆ ಟೊಮ್ಯಾಟೊನ ರುಬ್ಕೊಂಡು ಸಹ ಹಾಕೋಬೋದು. ಸೊ ನಾನಿಲ್ಲಿ ರುಬ್ಕೊಂಡು ಹಾಕೋತಿಲ್ಲ, ಹಾಗೆ ಡೈರೆಕ್ಟಾಗಿ ಹಾಕ್ಕೊಂಡಿದ್ದೀನಿ. ಸೊ ನಾವು ರುಬ್ಬೋದ್ರಿಂದ ಆ ಟೇಸ್ಟೂ ತುಂಬಾ ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ ಹಾಗೇ ಹಾಕ್ಕೊಂಡಿದ್ದೀನಿ. ಸೊ ನೀವು ನೋಡ್ತಿರ್ಬೋದು, ಇವಾಗ ಕರ್ಡ್ ಹಾಕ್ಕೊಂಡು ಸಹ ನಾನು ಒಂದು 5 minutes ಲೈಟ್ನ ಕ್ಲೋಸ್ ಮಾಡಿಬಿಟ್ಟು ಅದು ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಬಿಟ್ಬಿಡ್ತೀನಿ. ಸೊ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಸೊ ನೀವು ನೋಡ್ತಿರ್ಬೋದಲ್ವ, ಈಗ ಫುಲ್ ಎಣ್ಣೆ ಎಲ್ಲ ಬಿಟ್ಟು ಟೊಮ್ಯಾಟೊ ಮತ್ತು ಎಲ್ಲ ಮಸಾಲೆ ಚೆನ್ನಾಗಿ ಇಡ್ತಿದೆ. ಸೊ ನಾನಿಲ್ಲಿ ಇವತ್ತು ಒಂದು 1/2 kg ಚಿಕನ್ನ ತೊಗೊಂಡಿದ್ದೀನಿ. ಸೊ 1/2 kg ಚಿಕನ್ನ ಚೆನ್ನಾಗಿ ತೊಳೆದಿಟ್ಕೊಂಡು ಈ ಮಸಾಲೆಗೆ ನಾನು ಸೇರಿಸ್ಕೊತಿದ್ದೀನಿ. ಸೊ ಒಂದು ಇಂಪಾರ್ಟೆಂಟ್ ಟಿಪ್ ಏನಂದರೆ, ಚಿಕನ್ನ ಕ್ಲೀನಾಗಿ ಮತ್ತು ನೀಟಾಗಿ ತೊಳ್ಕೊಳ್ಳಿ. ಅದು ಯಾಕಂದರೆ ಚಿಕನ್ ಸ್ಮೆಲ್ ಇದ್ದರೆ ಒಬ್ರಿಗೆ ತಿನ್ನೋಕ್ಕೆ ಇಷ್ಟ ಆಗೋಲ್ಲ. ಸೊ ನೀವು ಚಿಕನ್ನ ತೊಳೆಯುವಾಗ ಯಾವಾಗಲೂ ಸ್ವಲ್ಪ ಅರಿಶಿಣದ ಪುಡಿ ಮತ್ತು ಲೆಮನ್ ಹಾಕ್ಕೊಂಡು ಕ್ಲೀನಾಗಿ ವಾಶ್ ಮಾಡಿಕೊಂಡ್ರೆ ಒಂಚೂರು ಚಿಕನ್ದು ಸ್ಮೆಲ್ ಇರೋಲ್ಲ. ಸೊ ನೀವು ನೋಡ್ತಿರ್ಬೋದಲ್ವ ಎಷ್ಟು ಚೆನ್ನಾಗಿ ಮಸಾಲೆ ಎಲ್ಲ ಹೊಂದ್ಕೊಂಡು ತುಂಬಾ ರುಚಿಯಾಗಿರುತ್ತೆ. ಸೊ ಇವಾಗ ನಾನು ಒಂದು 5 minutes ಇಲ್ಲ ಒಂದು 8 minutes ಚಿಕನ್ನ ಬೇಯೋಕ್ಕೆ ಬಿಟ್ಬಿಡ್ತೀನಿ. ಸೊ ಈ ಮಸಾಲೆಯಲ್ಲಿ ಚಿಕನ್ ಒಂದು 1/4 ಭಾಗ ಇಲ್ಲ ಅರ್ಧ ಭಾಗ ಬೆಂದರೆ ಸಾಕು. ಸೊ ನೀವು ನೋಡ್ತಿರ್ಬೋದು ಚಿಕನ್ ಎಲ್ಲ ಬೆಂದು ಎಲ್ಲ ಎಣ್ಣೆ ಎಲ್ಲ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ. ಸೊ ನಾನು ಹೇಳ್ದಂಗೆ ತುಂಬಾ ಈಸಿ ಈ ರೆಸಿಪಿ. ಸೊ ಒಂದ್ಸಲ ಅದು ಟ್ರೈ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಿಲ್ಲ ಅಂದರೂ ಒಂದು 30 minutesಲ್ಲಿ ಈ ರೆಸಿಪಿನ ಮಾಡ್ಕೊಬೋದು. ಯಾಕಂದರೆ ನಾವು ಯಾವುದೇ ತಿರಿ ಏನು ರುಬ್ತಿಲ್ಲ ಅಲ್ವಾ, ಅದಕ್ಕೆ. ಸೊ ಎಲ್ಲ ಡೈರೆಕ್ಟಾಗಿ ಹಾಕ್ಕೊಳ್ಳೋದ್ರಿಂದ ಒಂದು 30 minutesಲ್ಲಿ ನಮಗೆ ರುಚಿಯಾದ ಬಿರಿಯಾನಿ ರೆಡಿ ಆಗುತ್ತೆ. ಸೊ ನೀವೇನು ನೋಡ್ತಿದ್ದೀರಾ, ಈ ಗ್ಲಾಸಲ್ಲಿ ನಾನು 1.5 ಗ್ಲಾಸ್ ಅಕ್ಕಿನ ಹಾಕ್ಕೊಂಡಿದ್ದೀನಿ. ಸೊ ಹಾಗಾಗಿ 3 ಗ್ಲಾಸ್ ವಾಟರ್ನ ಹಾಕೋತಿದ್ದೀನಿ.
ಸೊ ನೀವು ನೀರನ್ನ ನೋಡ್ಕೊಂಡು ಹಾಕೊಳ್ಳಿ, ಯಾಕಂದರೆ ಚಿಕನ್ ಒಂದು ಸ್ವಲ್ಪ ನೀರು ಬಿಟ್ಕೊಳುತ್ತೆ ಒಂದೊಂದು ಸಲ. ಸೊ ಹಾಗಾಗಿ ನೀರನ್ನ ನೋಡ್ಕೊಂಡು ಹಾಕೊಳ್ಳಿ. ನಾನಿಲ್ಲಿ 1.5 ಗ್ಲಾಸ್ ತೊಗೊಳ್ಳೋದ್ರಿಂದ 3 ಗ್ಲಾಸ್ ನೀರನ್ನ ಹಾಕೋತಿದ್ದೀನಿ. ಸೊ ಈಗ ನಾನು ಒಂದು 5 ಮಿನಿಟ್ಸ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಬಿಟ್ಬಿಡ್ತೀನಿ. ನೀವು ನೋಡ್ತಿರ್ಬೋದಲ್ವ ನೀರು ಹೆಂಗೆ ಕುದೀತಿದೆ. ಸೊ ಈ ಟೈಮಲ್ಲಿ ನಾವು ಅಕ್ಕಿ ಸೇರಿಸ್ಕೊಳ್ಳೋದ್ರಿಂದ ನಮಗೆ ಲಾಸ್ಟಲ್ಲಿ ಅನ್ನ ತುಂಬಾ ಉಡಿಯಾಗಿ ಬರುತ್ತೆ. ಇನ್ನೊಂದು ಟಿಪ್ ಏನಂದರೆ, ಈ ಸ್ಟೇಜಲ್ಲಿ ನಾವು ಒಂದು ಹಾಫ್ ಲೆಮನ್ನ ಸೇರಿಸ್ಕೊಳ್ಳೋದ್ರಿಂದ ಆವಾಗಲೂ ಸಹ ಉಡಿಯಾಗಿ ಬರುತ್ತೆ. ಸೊ ಈ ಟಿಪ್ನ ನೀವು ಫಾಲೋ ಮಾಡ್ಕೋಬೋದು. ಸೊ ನಾನಿಲ್ಲಿ ಒಂದು 1.5 ಗ್ಲಾಸ್ ರೈಸ್ನ ನೆನೆಸಿಟ್ಟಿದೆ, ಒಂದು 5 to 10 ಮಿನಿಟ್ಸ್ ನೆನೆಸಿಟ್ಟಿದೆ. ಇವಾಗ ರೈಸ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ನ ಕ್ಲೋಸ್ ಮಾಡ್ತೀನಿ. ಕ್ಲೋಸ್ ಮಾಡಿಬಿಟ್ಟು ಒಂದು 2 ವಿಷಲ್ಸ್ ಇಲ್ಲ 3 ವಿಷಲ್ಸ್ ಸಾಕಾಗುತ್ತೆ. ಸೊ ನಾನಿಲ್ಲಿ 2 ವಿಷಲ್ಸ್ನ ಮಾತ್ರ ಕೂಗಿಸ್ಕೊತಾ ಇದ್ದೀನಿ. ಇನ್ನೊಂದೇನೆಂದರೆ, ನೀವು ಕುಕ್ಕರ್ ಆರಿಸ್ಮೇಲೆ ಪ್ರೆಷರ್ನ ಬಿಟ್ಬಿಡಬೇಡಿ. ಅದೇ ಕೂಲ್ ಡೌನ್ ಆಗೋವರೆಗೂ ವೆಯ್ಟ್ ಮಾಡಿ, ಯಾಕಂದರೆ ಒಂದೊಂದು ಸಲ ಅನ್ನ ಸರಿಯಾಗಿ ಬೆಂದಿರಲ್ಲ. ಸೊ ನಾವು ಅದಾಗಿ ಕೂಲ್ ಆಗೋಕ್ಕೆ ಬಿಟ್ಬಿಟ್ರೆ ತುಂಬಾ ರುಚಿಯಾಗಿ ಬರುತ್ತೆ. ಸೊ ಇವಾಗ ಆಲ್ಮೋಸ್ಟ್ ಕುಕ್ಕರ್ ಕೂಲ್ ಆಗಿದೆ. ನೀವು ನೋಡ್ತಿರ್ಬೋದು ಬಿರಿಯಾನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ನಾನು ಫಸ್ಟ್ ಹೇಳಿದ್ನಲ್ವ, ಈರುಳ್ಳಿಲೇ ಮಸಾಲೆ ನಾವು ಅಂದರೆ ಖಾರದ ಪುಡಿ ಅದೆಲ್ಲ ಫಸ್ಟೇ ಹುರ್ಕೊಳ್ಳೋದ್ರಿಂದ ಈ ಕಲರ್ ಬರುತ್ತೆ. ನಾನು ಯಾವ ಫುಡ್ ಕಲರು ಯೂಸ್ ಮಾಡಿಲ್ಲ. ನೀವು ನೋಡ್ತಿರ್ಬೋದು ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ರೆಸಿಪಿ ತುಂಬಾ ರುಚಿಯಾಗಿರುತ್ತೆ ಮತ್ತು ಇಟ್ ಈಸ್ ವೆರಿ ಸಿಂಪಲ್ ಮತ್ತು ತುಂಬ ಬೇಗನೂ ಮಾಡ್ಕೊಬೋದು. ಏನಿಲ್ಲ ಅಂದರೆ 30 ಮಿನಿಟ್ಸ್ ಅಷ್ಟರಲ್ಲಿ ಮಾಡ್ಕೊಬೋದು ನಾನು ಹೇಳ್ದಂಗೆ. ಸೊ ನೀವು ನೋಡ್ತಿರ್ಬೋದು ಆಲ್ಮೋಸ್ಟ್ ನನ್ನ ಸ್ಟೈಲ್ನ ಚಿಕನ್ ಬಿರಿಯಾನಿ ರೆಡಿ ಆಗಿದೆ. ಇದು ಒಂದ್ಸಲ ಅದು ಟ್ರೈ ಮಾಡಿ ಮತ್ತು ಹೇಗಿತ್ತು ಅಂತ ಕಾಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮತ್ತು ಶೇರ್ ಮಾಡಿ. ಮತ್ತು ಇಂಥ ವೀಡಿಯೋಗಳನ್ನು ನನ್ನ ಯೂಟ್ಯೂಬಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ. ಹಾಗಾಗಿ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಟು ಮೈ ಚಾನೆಲ್ ಅಂತ ಕೇಳಿಕೊಂಡು ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.